ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಪೋಸ್ಟ್ ಕನ್ಸ್ಟ್ರಕ್ಟು ಹಾಗೆಯೇ ಪ್ರೀ ಡೆಸ್ಟ್ರಾಯ್ ಅನ್ನೋಟೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೀವೇನಾದ್ರು ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ಚೆಕ್ ಮಾಡಿರಿ. ಹಾಗೆಯೇ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಆಟೋ ವೈರ್ಡ್ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಆಟೋ ವೈರ್ ಅಂದ್ರೇನು, ವೈರಿಂಗ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ಪ್ರೀವಿಯಸ್ ವಿಡಿಯೋದೆಲ್ಲ ಏನು ಕಲ್ತ್ವಿ, ಯಾವ ರೀತಿ ನಾವು ಒಂದು ಸ್ಪ್ರಿಂಗ್ ಫ್ರೇಮ್ವರ್ಕ್ನಲ್ಲಿ, ಸ್ಪ್ರಿಂಗ್ ಅಪ್ಲಿಕೇಶನ್ಸ್ನಲ್ಲಿ ಬೀನ್ಸ್ನ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿದ್ಮೇಲೆ ಯಾವ ರೀತಿ ನಾವು ಅದನ್ನು ಒಂದು IOC ಕಂಟೈನರ್, ಸ್ಪ್ರಿಂಗ್ ಕಂಟೈನರ್ಗೆ ಆ್ಯಡ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಬಟ್ ನಾವು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಯೂಸ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಜಸ್ಟ್ ನಾವು ಬರೀ ಬೀನ್ಸ್ನ ಕ್ರಿಯೇಟ್ ಮಾಡಲ್ಲ. ಅಂದರೆ ಆ ಬೀನ್ಸ್ನ ಕ್ರಿಯೇಟ್ ಮಾಡಿ ಜಸ್ಟ್ ನಾವು ಕಂಟೈನರಿಗೆ ಆ್ಯಡ್ ಮಾಡಲ್ಲ. ಎಷ್ಟೋ ಸಲ ಆ ಒಂದೊಂದು ಬೀನು ಇನ್ನೊಂದು ಬೀನ್ ಜೊತೆಗೆ ರಿಲೇಷನ್ಶಿಪ್ಪಲ್ಲಿರುತ್ತೆ. ಅಂದರೆ ಒಂದು ಬೀನು ಇನ್ನೊಂದು ಬೀನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಕಾರ್ ಮತ್ತು ಇಂಜಿನ್ ಆಲ್ವೇಸ್ ಡಿಪೆಂಡೆಂಟ್, ಹೌದಾ? ಕಾರ್ ನಾವು ರೆಡಿ ಮಾಡಬೇಕು ಅಂದರೆ ನಮಗೆ ಇಂಜಿನ್ ಬೇಕು. ಸೊ ಕಾರ್ ಈಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ದಿ ಇಂಜಿನ್. ಸಿಮಿಲರ್ಲಿ ನಾವೊಂದು ಲ್ಯಾಪ್ಟಾಪ್ನ ರೆಡಿ ಮಾಡಬೇಕು ಅಂತಂದರೆ ನಮಗೆ ಪ್ರಾಸೆಸರ್ ಬೇಕು. ಲ್ಯಾಪ್ಟಾಪ್ ಈಸ್ ಡಿಪೆಂಡೆಂಟ್ ಆನ್ ದಿ ಪ್ರಾಸೆಸರ್. ಈ ರೀತಿ ಒಂದು ಬೀನು ಇನ್ನೊಂದು ಆಬ್ಜೆಕ್ಟ್ ಅಥವಾ ಇನ್ನೊಂದು ಬೀನ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಸೊ ಹಾಗಾದರೆ ಇವೆರಡೂ ನಾವು ಯಾವ ರೀತಿ ವೈರ್ ಮಾಡೋದು, ಯಾವ ರೀತಿ ನಾವು ಕನೆಕ್ಟ್ ಮಾಡೋದು, ಆ ಒಂದು ಕನೆಕ್ಟ್ ಮಾಡೋದಕ್ಕೇ ಆ ಒಂದು ವೈರಿಂಗಿಗೆ ನಾವು ಆಟೋ ವೈರಿಂಗ್ ಅಂತ ಕರಿತೀವಿ. ಇಲ್ಲಿ ನಾವು ಮ್ಯಾನ್ಯುಯಲ್ ಆಗಿ ಯಾವುದೇ ರೀತಿಯಾಗಿ ಆಟೋ ವೈರ್ನ ಮಾಡಲ್ಲ. ನಾವು ಅಗೈನ್ ಫ್ರೇಮ್ವರ್ಕಿಗೆ ಹೇಳ್ತೀವಿ, ಓಕೆ, ನನ್ನ ಕ್ಲಾಸು ಇನ್ನೊಂದು ಕ್ಲಾಸ್ ಮೇಲೆ ಡಿಪೆಂಡೆಂಟ್ ಆಗಿದೆ, ನನ್ನ ಬೀನು ಇನ್ನೊಂದು ಬೀನ್ ಮೇಲೆ ಡಿಪೆಂಡ್ ಆಗಿದೆ, ಸೊ ನೀನು ಇವೆರಡನ್ನೂ ಕನೆಕ್ಟ್ ಮಾಡು ಅಂತ ನಾವು ಜಸ್ಟ್ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಆಟೋಮ್ಯಾಟಿಕ್ಕಾಗಿ ಸ್ಪ್ರಿಂಗ್ ಫ್ರೇಮ್ವರ್ಕು ಅವೆರಡನ್ನೂ ವೈರ್ ಅಪ್ ಮಾಡುತ್ತೆ, ಆ ಎರಡೂ ಬೀನ್ಸ್ನ ವೈರ್ ಅಪ್ ಮಾಡುತ್ತೆ. ಅದನ್ನು ಯಾವ ರೀತಿ ಮಾಡ್ತೀವಿ? ಯೂಸಿಂಗ್ ದಿ ಆಟೋ ವೈರ್ಡ್ ಅನೋಟೇಷನ್ನ ಯೂಸ್ ಮಾಡ್ಕೊಂಡು ನಾವು ವೈರ್ ಅಪ್ ಮಾಡ್ತೀವಿ. ಈ ರೀತಿ ವೈರ್ ಅಪ್ ಮಾಡೋದಕ್ಕೆ ನಾವು ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂತ ಕರಿತೀವಿ. ಸೊ ಇದನ್ನು ಒಂದು ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಾವು ಪ್ರೀವಿಯಸ್ಲಿ ಎಲ್ಲ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡ್ತಾ ಇದ್ವಿ, ಓಕೆ, ನಾವು ಪೇಮೆಂಟ್ ಅಂತ ಒಂದು ಬೀನ್ನ ಕ್ರಿಯೇಟ್ ಮಾಡಿದ್ವಿ. ಅದೇ ರೀತಿ ಕಸ್ಟಮರ್ ಅಂತ ಒಂದು ಬೀನ್ನ ಕ್ರಿಯೇಟ್ ಮಾಡೋಣ. ಸೊ ಎವ್ರಿ ಕಸ್ಟಮರ್ ಹ್ಯಾಸ್ ಡಿಪೆಂಡೆಂಟ್ ಆನ್ ದಿ ಪೇಮೆಂಟ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಲಾರ್ಜ್ ಕಾಮರ್ಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಪ್ರತಿಯೊಬ್ಬ ರಿಜಿಸ್ಟರು ಕಸ್ಟಮರ್ ಏನು ಸೈನ್ ಅಪ್ ಆಗ್ತಾನಲ್ಲ ಅಪ್ಲಿಕೇಶನಿಗೆ, ಅವನೊಂದು ಪೇಮೆಂಟ್ ಮೆಥಡ್ನ ಯೂಸ್ ಮಾಡ್ತಾ ಇರ್ತಾನೆ. ಮೇ ಬಿ ಅವ್ನು ಫೋನ್ಪೇ ಯೂಸ್ ಮಾಡ್ಬೋದು, ಅಥವಾ ಗೂಗಲ್ ಪೇ ಯೂಸ್ ಮಾಡ್ಬೋದು, ಪೇಟಿಎಮ್ ಯೂಸ್ ಮಾಡ್ಬೋದು, ಯಾವುದಾದ್ರೂ ಒಂದು ಪೇಮೆಂಟ್ ಮೆಥಡ್ನ ಯೂಸ್ ಮಾಡ್ತಾ ಇರ್ತಾನೆ ಏನಾದರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೆ, ಹೌದಾ? ಸೊ ಕಸ್ಟಮರ್ ಈಸ್ ಡಿಪೆಂಡೆಂಟ್ ಆನ್ ದಿ ಪೇಮೆಂಟ್. ನಾವೇನು ಮಾಡೋಣ, ಈಗ ಪೇಮೆಂಟಿಗೆ ಒಂದು ಬೀನ್ನ ಕ್ರಿಯೇಟ್ ಮಾಡೋಣ, ಓಕೆ. ಅದೇ ರೀತಿ ಕಸ್ಟಮರಿಗೂ ಕೂಡ ಒಂದು ಬೀನ್ನ ಕ್ರಿಯೇಟ್ ಮಾಡೋಣ. ಯಾವ ರೀತಿ? ಕಾಂಪೊನೆಂಟ್ ಅನೋಟೇಷನ್ ಯೂಸ್ ಮಾಡೋಣ. ಸೊ ನಾವಿಲ್ಲಿ ಕಸ್ಟಮರಿಗೆ ಕೂಡ ಕಾಂಪೊನೆಂಟ್ ಅನೋಟೇಷನ್ನ ಯೂಸ್ ಮಾಡಿದ್ದೀವಿ, ಪೇಮೆಂಟಿಗೆ ಕೂಡ ಕಾಂಪೊನೆಂಟ್ ಅನೋಟೇಷನ್ನ ಯೂಸ್ ಮಾಡಿದ್ದೀವಿ. ಪೇಮೆಂಟಲ್ಲಿ ಜಸ್ಟ್ ಒಂದು ಫೀಲ್ಡ್ನ ಕ್ರಿಯೇಟ್ ಮಾಡಿದ್ದೀವಿ, ಪ್ರೊವೈಡರ್ ನೇಮು, ಅದಕ್ಕೆ ಪೇಪಾಲ್ ಅಂತ ಆ್ಯಡ್ ಮಾಡಿದ್ದೀವಿ, ಜಸ್ಟ್ ಹಾರ್ಡ್ ಕೋಡ್ ಮಾಡಿದ್ದೀವಿ. ಅದೇ ರೀತಿ ಸೆಟರ್ಸ್ ಆ್ಯಂಡ್ ಗೆಟರ್ಸ್ ಮೆಥಡ್ಸ್ ಇದೆ. ಅದೇ ರೀತಿ ಒಂದು ಪ್ರಿಂಟ್ ಹಲೋ ಅಂತ ಒಂದು ಮೆಥಡ್ ಕೂಡ ಬರೆದಿದ್ದೀವಿ. ಹಾಗೆ ಕನ್ಸ್ಟ್ರಕ್ಟರ್ ಇದೆ. ಹಾಗೆಯೇ ಟು ಸ್ಟ್ರಿಂಗ್ ಮೆಥಡ್ನ ಓವರ್ ರೈಡ್ ಮಾಡ್ತೀವಿ. ಜಸ್ಟ್ ಎ ಸಿಂಪಲ್ ಪೋಜೋ ಕ್ಲಾಸ್. ಇದರಲ್ಲಿ ಯಾವುದೇ ಥರ ಬಿಸ್ನೆಸ್ ಲಾಜಿಕ್ ಆಗಲಿ ಏನೂ ಬರೆದಿಲ್ಲ ನಾವು. ಅದೇ ರೀತಿ ಕಸ್ಟಮರ್ ಅಂತ ಒಂದು ಕಾಂಪೊನೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಕಸ್ಟಮರಲ್ಲೂ ಕೂಡ ಒಂದು ನೇಮ್ ಅನ್ನೋ ಫೀಲ್ಡ್ ಇದೆ, ಅದಕ್ಕೆ ನಾವು ಹಾರ್ಡ್ ಕೋಡ್ ಮಾಡಿದ್ದೀವಿ, ಭೂಷಣ್ ಅಂತ ಕಸ್ಟಮರ್ ನೇಮ್. ಅದೇ ರೀತಿ ನಾವೇನು ಮಾಡಿದ್ದೀವಿ, ಇಲ್ಲಿ ಪೇಮೆಂಟ್ನ ಆ್ಯಡ್ ಮಾಡಿದ್ದೀವಿ, ಓಕೆನಾ. ಅಂದರೆ ಕಸ್ಟಮರ್ ಕ್ಲಾಸು ಪೇಮೆಂಟ್ ಅನ್ನೋ ಒಂದು ಆಬ್ಜೆಕ್ಟ್ ಮೇಲೆ ಡಿಪೆಂಡೆಂಟ್ ಆಗಿದೆ, ಆ ಒಂದು ಬೀನ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಅಸ್ಯೂಮ್ ಮಾಡ್ಕೊಳ್ಳಿ, ನಾನು ಆಟೋ ವೈರ್ಡ್ ಅನೋಟೇಷನ್ನ ಆ್ಯಡ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ಒಂದು ಫೀಲ್ಡ್ನ ಡಿಕ್ಲೇರ್ ಮಾಡಿದ್ದೀನಿ, ಓಕೆನಾ. ಈಗ ಸೆಟರ್ಸು ಮತ್ತು ಗೆಟರ್ಸ್ನ ಆ್ಯಡ್ ಮಾಡ್ತೀನಿ. ಅದೇ ರೀತಿ ಟು ಸ್ಟ್ರಿಂಗು ಮತ್ತು ಏನು ನನಗೆ ನೆಸೆಸರಿ ಮೆಥಡ್ಸ್ ಇದೆ ಆ ಮೆಥಡ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ, ಕನ್ಸ್ಟ್ರಕ್ಟರು ಅದೆಲ್ಲ ಆ್ಯಡ್ ಮಾಡ್ತೀನಿ, ಓಕೆನಾ. ಇಲ್ಲಿ ನಾವು ಜಸ್ಟ್ ಆ ಒಂದು ಫೀಲ್ಡ್ನ ಆ್ಯಡ್ ಮಾಡಿದ್ದೀವಿ, ಓಕೆನಾ. ನಾವು ಇಲ್ಲಿ ಯಾವುದೇ ಥರ ಇನ್ಸ್ಟ್ರಕ್ಷನ್ನ ಫ್ರೇಮ್ವರ್ಕಿಗೆ ಕೊಟ್ಟಿಲ್ಲ, ಓಕೆ, ಈ ಒಂದು ಕ್ಲಾಸು ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂತೇಳಿ, ಓಕೆನಾ. ಅದಾದಮೇಲೆ ನಾನೇನು ಮಾಡ್ತೀನಿ, ನಾನು ಮೇನ್ ಕಾನ್ಫಿಗರೇಷನ್ ಕ್ಲಾಸಲ್ಲಿ ಏನು ಮಾಡ್ತೀನಿ, ಜಸ್ಟ್ ಕಾಂಪೊನೆಂಟ್ ಸ್ಕ್ಯಾನ್ ಮಾಡ್ತೀನಿ, ಯಾವ ಪ್ಯಾಕೇಜಲ್ಲಿ ಕಾಂಪೊನೆಂಟ್ಸ್ ಎಲ್ಲ ಇದೆ ಅಂತ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕಾನ್ಫಿಗರೇಷನ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಓಕೆನಾ. ಈಗ ಮೇನ್ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂತಂದರೆ, ಜಸ್ಟ್ ಕಾಂಟೆಕ್ಸ್ನ ಲೋಡ್ ಮಾಡೋಣ. ಕಾಂಟೆಕ್ಸ್ನ ಲೋಡ್ ಮಾಡಿದ್ಮೇಲೆ ಎರಡೂ ಬೀನ್ನ ಗೆಟ್ ಮಾಡೋಣ. ನಾವೀಗ ಏನಾಗಿದೆ, ಅಪ್ಲಿಕೇಶನ್ ರನ್ ಆಗಿದೆ. ಅಪ್ಲಿಕೇಶನ್ ರನ್ ಆದಾಗ ಏನಾಗಿದೆ, ಸ್ಪ್ರಿಂಗ್ ಕಂಟೈನರ್ ಇದು, ಓಕೆನಾ. ದಿಸ್ ಈಸ್ ಎ
IOC ಕಂಟೈನರ್, ಸ್ಪ್ರಿಂಗ್ ಕಂಟೈನರ್. ಇದರೊಳಗಡೆ ಏನು ಮಾಡ್ತೀವಿ, 2 ಕಾಂಪೊನೆಂಟ್ನ ಆ್ಯಡ್ ಮಾಡಿದ್ವಿ, ಹೌದಾ? ಪೇಮೆಂಟ್ ಕಾಂಪೊನೆಂಟು ಹಾಗೆಯೇ ಕಸ್ಟಮರ್ ಕಾಂಪೊನೆಂಟ್. ಸೊ ಕಸ್ಟಮರ್ ಕಾಂಪೊನೆಂಟು, ಪೇಮೆಂಟ್ ಕಾಂಪೊನೆಂಟ್. ಕಸ್ಟಮರ್ ಇದು, ಹಾಗೆ ಇದು ಪೇಮೆಂಟ್. 2 ಬೀನ್ಸ್ ಕ್ರಿಯೇಟ್ ಆಯಿತು. ಬಟ್ ನಾವೆಲ್ಲೂ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಹೇಳಿಲ್ಲ ಇದು ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿದೆ, ಅಂದರೆ ಕಸ್ಟಮರು ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾವೆಲ್ಲೂ ಹೇಳಿಲ್ಲ, ಹೌದಾ? ನಾವೀಗ ಇವೆರಡನ್ನು ಹೇಳಬೇಕು ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ. ಓಕೆ, ನನ್ನ ಕಸ್ಟಮರ್ ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಕಸ್ಟಮರ್ ಕ್ಲಾಸ್ನ ಕ್ರಿಯೇಟ್ ಆದಾಗ, ಅಂದರೆ ಕಸ್ಟಮರ್ ಕ್ಲಾಸ್ ಯಾವಾಗ ಅಥವಾ ಬೀನ್ ಯಾವಾಗ ಕ್ರಿಯೇಟ್ ಆಗುತ್ತಲ್ಲ, ಆವಾಗ ಆಟೋಮ್ಯಾಟಿಕ್ಕಾಗಿ ಪೇಮೆಂಟ್ ಆಬ್ಜೆಕ್ಟ್ ಕೂಡ ಕ್ರಿಯೇಟ್ ಆಗಬೇಕು. ಪೇಮೆಂಟ್ ಆಬ್ಜೆಕ್ಟ್ನ ನಾವು ಇಂಜೆಕ್ಟ್ ಮಾಡಬೇಕು. ಯಾಕಂದರೆ ಆ ಒಂದು ಕಸ್ಟಮರ್ ಕ್ಲಾಸಲ್ಲಿ ಪೇಮೆಂಟ್ ಆಬ್ಜೆಕ್ಟು ಡಿಪೆಂಡೆಂಟ್ ಇದೆ. ಸೊ ನಾವಿಲ್ಲಿ ನೋಡಿದ್ವಿ ಅಂತಂದರೆ ಕಸ್ಟಮರ್ ಕ್ಲಾಸಲ್ಲಿ ಪೇಮೆಂಟು ಡಿಪೆಂಡ್ ಆಗಿದೆ ಫ್ರೇಮ್ವರ್ಕಿಗೆ. ಓಕೆ, ಕಸ್ಟಮರ್ ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಏನೂ ಹೇಳಿಲ್ಲ ಅಂತಂದರೆ ನನಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಏನಾಗುತ್ತೆ ಅಂತಂದರೆ ನಾನು ಮೇನ್ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಫಸ್ಟು ಪೇಮೆಂಟ್ನ ಗೆಟ್ ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಕಂಟೈನರಲ್ಲಿ ಪೇಮೆಂಟ್ ಆಬ್ಜೆಕ್ಟ್ ಇರುತ್ತೆ, ಪೇಮೆಂಟ್ ಆಬ್ಜೆಕ್ಟ್ ಸಿಗುತ್ತೆ. ಅದೇ ರೀತಿ ಕಸ್ಟಮರ್ ಆಬ್ಜೆಕ್ಟ್ ಕೂಡ ಸಿಗುತ್ತೆ. ದಟ್ ಈಸ್ ಆಲ್ಸೋ ಫೈನ್, ಬಿಕಾಸ್ ಯಾಕಂದರೆ ಸ್ಪ್ರಿಂಗ್ ಕಂಟೈನರಲ್ಲಿ 2 ಆಬ್ಜೆಕ್ಟ್ಸ್ ಇದೆ. ಬಟ್ ನಾನೇನು ಮಾಡ್ತಿದ್ದೀನಿ, ಅದಾದಮೇಲೆ ಪೇಮೆಂಟ್ ಡಾಟ್ ಗೆಟ್ ಪ್ರೊವೈಡರ್ ನೇಮ್, ಪೇಮೆಂಟ್ ಡಾಟ್ ಗೆಟ್ ಪ್ರೊವೈಡರ್ ನೇಮ್ನ ಕೊಟ್ಟಾಗ ಏನಾಗುತ್ತೆ, ನನಗೆ ಪೇಪಾಲ್ ಅಂತ ಪ್ರಿಂಟ್ ಆಗುತ್ತೆ. ದಟ್ ಈಸ್ ಆಲ್ಸೋ ಫೈನ್. ಅದಾದಮೇಲೆ ಕಸ್ಟಮರ್ ಡಾಟ್ ಗೆಟ್ ನೇಮ್, ಇಲ್ಲೂ ಕೂಡ ನನಗೆ ಭೂಷಣ್ ಅಂತ ಪ್ರಿಂಟ್ ಆಗುತ್ತೆ. ಬಟ್ ನಾನೇನು ಮಾಡ್ತಿದ್ದೀನಿ, ಕಸ್ಟಮರ್ ಡಾಟ್ ಗೆಟ್ ಪೇಮೆಂಟ್, ಕಸ್ಟಮರು ಪೇಮೆಂಟಿಗೆ ಡಿಪೆಂಡೆಂಟ್ ಇದೆ, ಹೌದಾ? ಸೊ ಈಗ ನಾನೇನು ಮಾಡ್ತೀನಿ, ಕಸ್ಟಮರ್ನ ಯೂಸ್ ಮಾಡಿಕೊಂಡು ಪೇಮೆಂಟ್ನ ಗೆಟ್ ಮಾಡೋಕ್ಕೆ ಹೋದಾಗ ಇಲ್ಲಿ ನನಗೆ ನಲ್ ಬರುತ್ತೆ. ಬಿಕಾಸ್ ಇಲ್ಲಿ ಕಂಟೈನರಿಗೆ ನಾವೆಲ್ಲೂ ಹೇಳಿಲ್ಲ, ಅಂದರೆ ಸ್ಪ್ರಿಂಗ್ ಕಂಟೈನರಿಗೆ ಹೇಳಿಲ್ಲ, ಸ್ಪ್ರಿಂಗ್ ಕಂಟೈನರಲ್ಲಿ ಗೊತ್ತಿಲ್ಲ ಓಕೆ ಕಸ್ಟಮರು ಪೇಮೆಂಟ್ ಮೇಲೆ ಡಿಪೆಂಡೆಂಟ್ ಇದೆ ಅಂತೇಳಿ. ಜಸ್ಟ್ ಇಂಡಿವಿಜುವಲ್ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿದೆ ಅಷ್ಟೇ, ಒಂದಕ್ಕೊಂದು ವೈರಪ್ ಆಗಿಲ್ಲ, ಅಂದರೆ ಒಂದಕ್ಕೊಂದು ಕನೆಕ್ಟ್ ಆಗಿಲ್ಲ. ಅದಕ್ಕೋಸ್ಕರ ಕಸ್ಟಮರ್ ಆಬ್ಜೆಕ್ಟ್ನ ನಾವೇನಾದರೂ ಕಸ್ಟಮರ್ ಆಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ಪೇಮೆಂಟ್ನ ಗೆಟ್ ಮಾಡೋಕ್ಕೆ ಹೋದಾಗ ನಮಗೆ ನಲ್ ಬರುತ್ತೆ. ಸೊ ನಾವು ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಹೇಳಬೇಕು, ನನ್ನ ಕಸ್ಟಮರ್ ಆಬ್ಜೆಕ್ಟು ಕಸ್ಟಮರ್ ಬೀನು ಪೇಮೆಂಟ್ ಬೀನ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ವೆನೆವರ್ ಕಸ್ಟಮರ್ ಬೀನ್ ಕ್ರಿಯೇಟ್ ಆದಾಗ ಪೇಮೆಂಟ್ ಬೀನ್ನ ಅದಕ್ಕೆ ಆ ಡಿಪೆಂಡೆನ್ಸಿನ ಇಂಜೆಕ್ಟ್ ಮಾಡು, ಅಂದರೆ ಕಂಟೈನರಿಂದ ಆ ಪೇಮೆಂಟ್ ಆಬ್ಜೆಕ್ಟ್ನ ತಗೊಂಡು ನನ್ನ ಕಸ್ಟಮರ್ ಬೀನಿಗೆ ಆ್ಯಡ್ ಮಾಡು ಅಂತ ಹೇಳಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಆಟೋ ವೈಡ್ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ. ಇಲ್ಲಿ ಆಟೋ ವೈಡ್ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ. ಸೊ ಆಟೋ ವೈಡ್ ಅನೋಟೇಷನ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸ್ಪ್ರಿಂಗ್ ಫ್ರೇಮ್ವರ್ಕು ಫಸ್ಟ್ಗೆ ಅಪ್ಲಿಕೇಶನ್ ಲೋಡ್ ಆದಾಗ ಎಲ್ಲದನ್ನು ಸ್ಕ್ಯಾನ್ ಮಾಡ್ತಾ ಬರುತ್ತೆ, ಎಲ್ಲ ಕಾಂಪೊನೆಂಟ್ಸ್ನು ಕ್ರಿಯೇಟ್ ಮಾಡುತ್ತೆ. ಕಾಂಪೊನೆಂಟ್ಸ್ ಎಲ್ಲ ಕ್ರಿಯೇಟ್ ಆದಮೇಲೆ ಎಲ್ಲ ಕಾಂಪೊನೆಂಟ್ಸ್ ಎಲ್ಲ ಕ್ರಿಯೇಟ್ ಆಗಿದೆ. ಓಕೆ, ಕಾಂಪೊನೆಂಟ್ಸ್ ಎಲ್ಲ ಕ್ರಿಯೇಟ್ ಆಯಿತು, ಕಸ್ಟಮರ್ ಕಾಂಪೊನೆಂಟು ಹಾಗೆಯೇ ಪೇಮೆಂಟ್ ಕಾಂಪೊನೆಂಟ್ ಅವೆರಡು ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದಮೇಲೆ ನೆಕ್ಸ್ಟು ಯಾವುದಾದ್ರೂ ಕಾಂಪೊನೆಂಟು ಇನ್ನೊಂದು ಕಾಂಪೊನೆಂಟ್ ಮೇಲೆ ಡಿಪೆಂಡೆಂಟ್ ಇದೆನಾ ಅಂತ ಚೆಕ್ ಮಾಡ್ತಾ ಬರುತ್ತೆ. ಸೊ ಇಲ್ಲೇನಾಗಿದ್ದೀವಿ, ಕಸ್ಟಮರು ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಆಟೋಮೆಟಿಕಲಿ ಏನು ಮಾಡುತ್ತೆ, ಕಂಟೈನರಲ್ಲಿ ಚೆಕ್ ಮಾಡುತ್ತೆ ಪೇಮೆಂಟ್ ಆಬ್ಜೆಕ್ಟ್ ಇದೆನಾ. ಓಕೆ, ಪೇಮೆಂಟ್ ಆಬ್ಜೆಕ್ಟ್ ಇದೆ, ಹಾಗಾದರೆ ಕಸ್ಟಮರು ಮತ್ತು ಪೇಮೆಂಟಿಗೂ ವೈರ್ ಮಾಡುತ್ತದು. ನೆಕ್ಸ್ಟ್ ಟೈಮ್ ನಾವೇನಾದರೂ ಕಸ್ಟಮರ್ನ ಆಬ್ಜೆಕ್ಟ್ನ ಹಿಡ್ಕೊಂಡು ನಾವೇನಾದರೂ ಪೇಮೆಂಟ್ನ ಗೆಟ್ ಮಾಡ್ತಿದ್ದೀವಿ ಅಂತಂದಾಗ ನಮಗೆ ನಲ್ ಬರಲ್ಲ. ಇನ್ಸ್ಟೆಡ್ ಇಲ್ಲಿ ವೈರಪ್ ಆಗಿರುತ್ತೆ, ಕಂಟೈನರ್ ಹತ್ರ ಆಲ್ರೆಡಿ ಆ ಇನ್ಫಾರ್ಮೇಷನ್ ಇರುತ್ತೆ, ಆಟೋಮ್ಯಾಟಿಕಲಿ ಆ ಒಂದು ಇನ್ಫಾರ್ಮೇಷನ್ನ ಫೆಚ್ ಮಾಡುತ್ತೆ. ಸೊ ಇದಕ್ಕೆ ನಾವು ವೈರಿಂಗ್ ಅಂತ ಕರಿತೀವಿ, ಆಟೋ ವೈರಿಂಗ್ ಅಂತ ಕರಿತೀವಿ. ನಾವು ಇದನ್ನು ತುಂಬ ಕಡೆ ಯೂಸ್ ಮಾಡ್ತೀವಿ. ನಾವು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಏನಕ್ಕೆ ಅಂತಂದರೆ ನಾವು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ 3 ಲೇಯರ್ ಆರ್ಕಿಟೆಕ್ಚರ್ನ ಕ್ರಿಯೇಟ್ ಮಾಡ್ತೀವಿ. ಅಂದರೆ ಪ್ರಿವಿಯಸ್ಲಿ ನಾವು ಹೇಳ್ದಂಗೆ ಕಂಟ್ರೋಲರ್ ಲೇಯರ್ ಇತ್ತು, ಅದೇ ರೀತಿ ಸರ್ವಿಸ್ ಲೇಯರು ಹಾಗೆಯೇ ಡೇಟಾಬೇಸ್ ಲೇಯರ್ ಅಂತ ಇರುತ್ತೆ. ಸೊ ಸರ್ವಿಸ್ ಲೇಯರು ಕಂಟ್ರೋಲರ್ ಲೇಯರು ಸರ್ವಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸರ್ವಿಸ್ ಲೇಯರು ಹಾಗೆಯೇ ರೆಪಾಸಿಟರಿ ಡೇಟಾಬೇಸ್ ಲೇಯರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇವೆಲ್ಲದನ್ನು ನಾವು ವೈರಪ್ ಮಾಡಬೇಕು. ಸೊ ಆವಾಗ ವೈರಪ್ ಮಾಡಬೇಕಾದ್ರೆ ನಾವು ಆಟೋ ವೈರ್ಡ್ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಸ್ಪ್ರಿಂಗ್ ಫ್ರೇಮ್ವರ್ಕ್ ಏನು ಮಾಡುತ್ತೆ, ಆ ಡಿಪೆಂಡೆಂಟ್ ಕ್ಲಾಸಿನ ಆಬ್ಜೆಕ್ಟ್ನ ಫಸ್ಟ್ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಯಾವುದು ಡಿಪೆಂಡೆಂಟ್ ಇದೆ, ಕಸ್ಟಮರು ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪೇಮೆಂಟ್ ಆಬ್ಜೆಕ್ಟ್ ಫಸ್ಟ್ ಕ್ರಿಯೇಟ್ ಆಗುತ್ತೆ, ಅದಾದಮೇಲೆ ಕಸ್ಟಮರ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಅದನ್ನು ಕಂಟೈನರಿಗೆ ಸ್ಟೋರ್ ಮಾಡುತ್ತೆ, IOC ಕಂಟೈನರಿಗೆ ಆ್ಯಡ್ ಮಾಡುತ್ತೆ, ಹಾಗೆಯೇ ವೈರಪ್ ಮಾಡುತ್ತೆ. ಸೊ ಅದಾದಮೇಲೆ ನಮಗೆ ಯಾವುದೇ ಥರ ನಲ್ ಪಾಯಿಂಟರ್ ಎಕ್ಸೆಪ್ಷನ್ ಆಗಿರ್ಬೋದು ಅಥವಾ ನಲ್ ವ್ಯಾಲ್ಯೂಸ್ ಬರಲ್ಲ ನಮಗೆ. ಇನ್ಸ್ಟೆಡ್ ಇಲ್ಲೇನು ಬರುತ್ತೆ ಅಂತಂದರೆ ಕಸ್ಟಮರ್ ಡಾಟ್ ಗೆಟ್ ಪೇಮೆಂಟ್ ಅಂತ ಕೊಟ್ಟಾಗ ಇಲ್ಲೂ ಕೂಡ ನಮಗೆ ಪೇಪಾಲ್ ಅಂತಲೇ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಆಟೋ ವೈರ್ಡ್ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಆಮೇಲೆ ರಿಮೆಂಬರ್, ಆಟೋ ವೈರ್ಡ್ ಇಂಜೆಕ್ಷನ್ ಅನ್ನೋದು ಫೀಲ್ಡ್ ಲೆವೆಲ್ ಇಂಜೆಕ್ಷನು. ನಾವು ಅದನ್ನು ಆಟೋ ವೈರ್ಡ್ನ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ, ಇಲ್ಲಿ ಒಂದು ಫೀಲ್ಡಿಗೆ ಇಂಜೆಕ್ಟ್ ಮಾಡ್ತಾ ಇದ್ದೀವಿ, ಹೌದಾ?
ಸೊ ನಾವು ಕನ್ಸ್ಟ್ರಕ್ಟರಿಗೆ ಕೂಡ ಆಟೋ ವರ್ಡ್ನ ಅನೋಟೇಷನ್ನ ಯೂಸ್ ಮಾಡ್ಬೋದು, ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ನಾವು ಇಲ್ಲಿ ಇಂಜೆಕ್ಟ್ ಮಾಡ್ತಿರೋದು ಇಟ್ ಈಸ್ ಎ ಫೀಲ್ಡ್ ಲೆವೆಲ್ ಇಂಜೆಕ್ಷನ್. ಕನ್ಸ್ಟ್ರಕ್ಷನ್ ಇಂಜೆಕ್ಷನ್ ಇದೆ, ಸೆಟರ್ ಬೇಸ್ಡ್ ಇಂಜೆಕ್ಷನ್ ಇದೆ, ಹಾಗೆಯೇ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಇದೆ. ಸೊ ನಾವಿಲ್ಲಿ ಡಿಪೆಂಡೆನ್ಸಿ ಇಂಜೆಕ್ಟ್ ಮಾಡ್ತಾ ಇರೋದು ಫೀಲ್ಡ್ ಲೆವೆಲ್ ಇಂಜೆಕ್ಷನ್. ಸೊ ಇದು ತುಂಬ ಇಂಪಾರ್ಟೆಂಟು. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಅಪ್ಲಿಕೇಶನ್ಸಲ್ಲಿ ನಾವು ಆಟೋ ವರ್ಡ್ ಅನೋಟೇಷನ್ಸ್ನ ನೋಡ್ತೀವಿ, ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನ ನೋಡ್ತೀವಿ. ನಾವು ನೆಕ್ಸ್ಟ್ ನಮ್ಮ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಡೆಮೋ ಅಪ್ಲಿಕೇಶನ್ಸ್ನೆಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ಫೀಲ್ಡ್ ಲೆವೆಲ್ ಅನೋಟೇಷನ್ನೇ ಯೂಸ್ ಮಾಡ್ತೀವಿ. ಓಕೆ, ನಾವು ಈಗ ಕ್ಲಿಯರಾಗಿ ಅರ್ಥ ಆಗಿದೆ ನಮಗೆ ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂದರೆ ಏನು. ಇಲ್ಲೇನು ಮಾಡ್ತಾಯಿದ್ದೀವಿ, ಒಂದು ಡಿಪೆಂಡೆನ್ಸಿನ ನಾವು ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಸಪೋಸ್ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಇಂಜೆಕ್ಟ್ ಮಾಡ್ತಾ ಇದ್ದೀನಲ್ಲ ಡಿಪೆಂಡೆನ್ಸಿನ, ಆಟೋ ವರ್ಡ್ ಅನೋಟೇಷನ್ನ ಯೂಸ್ ಮಾಡಿ ನಾನು ಪೇಮೆಂಟ್ನ ಕಸ್ಟಮರಿಗೆ ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸೇ ಸಪೋಸ್ ಪೇಮೆಂಟ್ ಕ್ಲಾಸಿಗೆ ನಾನೇನು ಮಾಡಿದ್ದೀನಿ, ಇಲ್ಲಿ ಕಾಂಪೊನೆಂಟ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೀನಿ. ನಾನು ಇಲ್ಲೇನಾದರೂ ಕಾಂಪೊನೆಂಟ್ ಅನೋಟೇಷನ್ ಏನಾದರೂ ಆ್ಯಡೇ ಮಾಡಲಿಲ್ಲ ಅಂತಂದರೆ, ನಾನೇನಾದರೂ ಡೈರೆಕ್ಟಾಗಿ ಆಟೋ ವರ್ಡ್ ಅನೋಟೇಷನ್ ಆ್ಯಡ್ ಮಾಡಿದೆ ಅಂತಂದರೆ ನಮಗೆ ಎಕ್ಸೆಪ್ಷನ್ ಬರುತ್ತೆ. ಏನಕ್ಕೆ ಗೊತ್ತಾ, ಫಸ್ಟ್ ಆಫ್ ಆಲ್ ನಾವು ಪೇಮೆಂಟ್ ಆಬ್ಜೆಕ್ಟಿನ ಬೀನ್ನ ಕ್ರಿಯೇಟ್ ಮಾಡೇ ಇರಲ್ಲ ಕಂಟೈನರಲ್ಲಿ, ಓಕೆನಾ. ಸ್ಪ್ರಿಂಗ್ ಕಂಟೈನರಲ್ಲಿ ಆ ಬೀನ್ ಇರೋದೇ ಇಲ್ಲ. ಆಟೋಮೆಟಿಕ್ಕಾಗಿ ನಾವೇನು ಮಾಡೋಕ್ಕೆ ಹೋಗಿ ಹೊರಟಿದ್ದೀವಿ, ಇಲ್ಲಿ ಕಸ್ಟಮರ್ ಬೀನ್ ಒಳಗಡೆಗೆ ಆಟೋ ವೇರ್ ಮಾಡಲಿಕ್ಕೆ ಹೊರಟಿದ್ದೀವಿ. ಅದೇನು ಮಾಡುತ್ತೆ ಸ್ಪ್ರಿಂಗ್ ಕಂಟೈನರು, ಆ ಕಂಟೈನರ್ ಒಳಗಡೆ ಸರ್ಚ್ ಮಾಡುತ್ತೆ ಏನಾದರೂ ಪೇಮೆಂಟ್ ಆಬ್ಜೆಕ್ಟು ಅಥವಾ ಪೇಮೆಂಟ್ ಬೀನ್ ಇದೆಯಾ ಅಂತೇಳಿ. ಬೀನ್ ಆಬ್ಜೆಕ್ಟ್ ಆಗಲಿ ಬೀನ್ ಆಗಲಿ ಆ ಒಂದು ಕಂಟೈನರ್ ಇರೋದೇ ಇಲ್ಲ. ಸೊ ಅವಾಗ ನಮಗೆ ಏನು ಎಕ್ಸೆಪ್ಷನ್ ಬರುತ್ತಪ್ಪ ಅಂತಂದರೆ, ನೋ ಸಚ್ ಬೀನ್ ಡೆಫಿನೇಷನ್ ಎಕ್ಸೆಪ್ಷನ್ ಬರುತ್ತೆ. ಇದು ಕೂಡ ವೆರಿ ಕಾಮನ್ ಎಕ್ಸೆಪ್ಷನ್. ನೀವೇನಾದರೂ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಿದ್ದೀರ ಅಂತಂದರೆ ಈ ಥರ ಎಕ್ಸೆಪ್ಷನ್ಸ್ನ ಮೋಸ್ಟ್ ಕಾಮನ್ ಆಗಿ ನೋಡ್ತಾನೆ ಇರ್ತೀರ. ಎಸ್ಪೆಷಲಿ ನೀವು ಬಿಗಿನರ್ ಆಗಿದ್ದಾಗಂತೂ ಈ ಥರ ಎಕ್ಸೆಪ್ಷನ್ಸ್ಗಳು ನಿಮಗೆ ಬರ್ತಾನೆ ಇರುತ್ತೆ. ಸೊ ಅದರಿಂದ ಅರ್ಥ ಮಾಡ್ಕೊಳ್ರಿ, ನೋ ಸಚ್ ಬೀನ್ ಎಕ್ಸೆಪ್ಷನ್ ಯಾವಾಗ ಬರುತ್ತಪ್ಪ ಅಂತಂದರೆ, ಆ ಬೀನು ಕಂಟೈನರ್ ಇರೋದೇ ಇಲ್ಲ. ಏನಕ್ಕೆ ಇರೋದಿಲ್ಲ, ನಾವು ಆ ಬೀನ್ನ ಕ್ರಿಯೇಟ್ ಮಾಡಿರೋದಿಲ್ಲ. ಐದರ್ ನಾವು ಕಾಂಪೊನೆಂಟ್ ಅನೋಟೇಷನ್ ಆ್ಯಡ್ ಮಾಡಿರೋದಿಲ್ಲ, ಅಥವಾ ಇನ್ಯಾವುದೋ ಕಂಟ್ರೋಲರ್ ಅನೋಟೇಷನ್ನು, ಸರ್ವಿಸ್ ಅನೋಟೇಷನ್ನು, ರೆಪಾಸಿಟರಿ ಅನೋಟೇಷನ್ನು, ಇದು ಯಾವುದನ್ನು ಆ್ಯಡ್ ಮಾಡಿರಲ್ಲ. ಡೈರೆಕ್ಟಾಗಿ ನಾವೇನು ಅಸ್ಯೂಮ್ ಮಾಡ್ಕೊಂಡಿರ್ತೀವಿ, ಓಕೆ ಆ ಕಂಟೈನರಲ್ಲಿ ಆ ಆಬ್ಜೆಕ್ಟ್ ಇದೆ ಅಂತೇಳಿ ನಾವು ಗೆಟ್ ಮಾಡೋಕ್ಕೆ ಹೊರಟಿರ್ತೀವಿ, ಆಟೋ ವೈರ್ ಮಾಡ್ಲಿಕ್ಕೆ ಹೊರಟಿರ್ತೀವಿ. ಆ ಟೈಮಲ್ಲಿ ನಮಗೆ ನೋ ಸಚ್ ಬೀನ್ ಎಕ್ಸೆಪ್ಷನ್ ಎರರ್ ಮೆಸೇಜ್ ಬರುತ್ತೆ. ಓಕೆ, ಇದನ್ನೆಲ್ಲ ಪ್ರಾಕ್ಟಿಕಲಾಗಿ ಡಿಸ್ಕಸ್ ಮಾಡೋದಕ್ಕೆ ಏನು ಮಾಡೋಣ ಅಂತಂದರೆ, ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿ ಇದನ್ನೆಲ್ಲ ಟ್ರೈ ಮಾಡೋಣ. ಲೆಟ್ಸ್ ಮೂವ್ ಟು ದಿ ಇಂಟೆಲಿಜಿ ಐಡಿಯಾ. ಓಕೆ, ನಾನು ಇಂಟೆಲಿಜಿ ಐಡಿಯಾ ಓಪನ್ ಮಾಡಿದ್ದೀನಿ. ಹಾಗೆ ನಾನು ಆಲ್ರೆಡಿ ನ್ಯೂ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಆಟೋ ವೈರ್ ಅನೋಟೇಷನ್ ಅಂತೇಳಿ. ಮತ್ತು ನಾನು ಇದನ್ನು ನಾನು ಎಕ್ಸ್ಪ್ಲೋರರಿಗೆ ಆ್ಯಡ್ ಮಾಡಿದ್ದೀನಿ. ನಿಮಗೇನಾದರೂ ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿರಿ. ಸೊ ಇಲ್ಲೇನು ಮಾಡಿದ್ದೀನಪ್ಪ ಅಂತಂದರೆ, 2 ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಒಂದು ಪೇಮೆಂಟ್ ಕ್ಲಾಸ್, ಇದನ್ನು ಆಲ್ರೆಡಿ ನಾವು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಕ್ರಿಯೇಟ್ ಮಾಡಿದ್ವಿ. ಕಾಂಪೊನೆಂಟ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಪೇಪಾಲ್ ಅಂತ ಪ್ರೊವೈಡರ್ ನೇಮ್ ಪ್ರೊವೈಡ್ ಮಾಡಿದ್ದೀನಿ. ಸೆಟರ್ ಮೆಥಡ್ ಇದೆ, ಗೆಟರ್ ಮೆಥಡ್ ಇದೆ, ಹಾಗೆಯೇ ಪ್ರಿಂಟ್ ಹಲೋ ಅಂತ ಒಂದು ಮೆಥಡ್ ಬರೆದಿದ್ದೀನಿ. ಹಾಗೆಯೇ ಟು ಸ್ಟ್ರಿಂಗ್ ಮೆಥಡ್ ಇದೆ. ಜಸ್ಟ್ ಎ ಪ್ಲೇನ್ ಓಲ್ಡ್ ಜಾವಾ ಆಬ್ಜೆಕ್ಟ್, ಸೆಟರ್ಸ್ ಗೆಟರ್ಸು ಕನ್ಸ್ಟ್ರಕ್ಟರ್ ಅದಿರೋವಂಥ ಒಂದು ಕ್ಲಾಸ್ ಇದು. ಅದಾದಮೇಲೆ ಕಸ್ಟಮರ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಕಸ್ಟಮರ್ ಕ್ಲಾಸ್ನ ಕ್ರಿಯೇಟ್ ಮಾಡಿದಾಗ ಅದನ್ನು ಕೂಡ ಕಾಂಪೊನೆಂಟ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಭೂಷಣ್ ಅಂತ ನೇಮಿಗೆ ಹಾರ್ಡ್ ಕೋಡ್ ಮಾಡಿದ್ದೀನಿ ಆ ಫೀಲ್ಡಿಗೆ. ಅದೇ ರೀತಿ ಇಲ್ಲಿ ನೋಡ್ಬೋದು, ನಾನೇನು ಮಾಡಿದ್ದೀನಿ, ಒಂದು ಫೀಲ್ಡ್ನ ಕ್ರಿಯೇಟ್ ಮಾಡಿದ್ದೀನಿ, ಪೇಮೆಂಟ್ ಫೀಲ್ಡ್. ಇದು ಕಸ್ಟಮರ್ ಕ್ಲಾಸು ಪೇಮೆಂಟ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿದೆ, ಓಕೆನಾ. ಅದೇ ರೀತಿ ಇದಕ್ಕೆ ಗೆಟರು, ಸೆಟರ್ಸು ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇದನ್ನು ನಾನು ಯಾವ ಪ್ಯಾಕೇಜಲ್ಲಿ ಆ್ಯಡ್ ಮಾಡಿದ್ದೀನಿ, ಇಫ್ ಐ ಗೋ ಟು ದಿ ಸೋರ್ಸ್, ಕಾಂಪೊನೆಂಟ್ಸ್ ಅಂತ ಒಂದು ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ದೀನಿ, ಕಾನ್ಫಿಗ್ ಅಂತ ಒಂದು ಸಪ್ರೇಟ್ ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ದೀನಿ, ಓಕೆನಾ. ಈ ಕಾನ್ಫಿಗಲ್ಲಿ ಓಪನ್ ಮಾಡಿದೆ ಅಂತಂದರೆ ನಮಗೆ ಆ್ಯಪ್ ಕಾನ್ಫಿಗ್ ಇದೆ. ಆ್ಯಪ್ ಕಾನ್ಫಿಗಲ್ಲಿ ಏನೂ ಇಲ್ಲ, ಯಾವುದೇ ಥರ ಕಾನ್ಫಿಗರೇಷನ್ಸ್ ಇಲ್ಲ, ಜಸ್ಟ್ ಕಾನ್ಫಿಗರೇಷನ್ ಅನೋಟೇಷನ್ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಪ್ಯಾಕೇಜ್ ಫುಲ್ಲಿ ಕ್ವಾಲಿಫೈಡ್ ಪ್ಯಾಕೇಜ್ನೇ ಮಾಡಿದ್ದೀನಿ, ಯಾಕಂದರೆ ಕಾಂಪೊನೆಂಟ್ನ ಎಲ್ಲ ಸ್ಕ್ಯಾನ್ ಆಗಬೇಕು, ಅದಕ್ಕೋಸ್ಕರ ಫುಲ್ಲಿ ಕ್ವಾಲಿಫೈಡ್ ಪ್ಯಾಕೇಜ್ ನೇಮ್ನ ಆ್ಯಡ್ ಮಾಡಿದ್ದೀನಿ. ಇದಿಷ್ಟು ಆ್ಯಪ್ ಕಾನ್ಫಿಗ್ ಬೇಕಾಯಿತು. ಇನ್ನು ಮೇನ್ ಕ್ಲಾಸಲ್ಲಿ ನಾನು ಏನು ಬರ್ದಿದ್ದೀನಪ್ಪ ಅಂತಂದರೆ, ಏನೂ ಬರೆದಿಲ್ಲ, ಜಸ್ಟ್ ಕಂಟೆಕ್ಸ್ಟ್ನ ಲೋಡ್ ಮಾಡಿದ್ದೀನಿ. ಈಗ ನಾವು ಏನು ಮಾಡೋಣ, ಕಂಟೆಕ್ಸ್ಟ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಬಿನ್ನ ಗೆಟ್ ಮಾಡ್ಕೊಳ್ಳೋಣ. ಸಿ ಆಬ್ವಿಯಸ್ಲಿ ನಾನು ಮುಂಚೆಗೆ ಹೇಳ್ದಂಗೆ ಏನು ಮಾಡಿದ್ದೀನಿ, ಇಲ್ಲಿ ಕಸ್ಟಮರಲ್ಲಿ ನಾನು ಯಾವುದೇ ಥರ ಆಟೋ ವರ್ಡ್ ಆ್ಯಡ್ ಮಾಡಿಲ್ಲ. ಸೊ ನಾವೇನು ಮಾಡೋಣ, ಜಸ್ಟ್ ಹಾಗೇ ಪ್ರಿಂಟ್ ಮಾಡ್ಲಿಕ್ಕೆ ಗೆಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಕಸ್ಟಮರಿಂದ ಪೇಮೆಂಟ್ನ ಗೆಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ, ಏನಾಗುತ್ತೆ ನೋಡೋಣ. ನಾನೇನು ಮಾಡ್ತೀನಿ, ಕಂಟೆಕ್ಸ್ಟ್ನ ಯೂಸ್ ಮಾಡ್ತೀನಿ. ಕಂಟೆಕ್ಸ್ಟ್ ಡಾಟ್ ಗೆಟ್ ಬೀನ್ನ ಯೂಸ್ ಮಾಡಿ ನಾನು ಫಸ್ಟಿಗೆ ಏನು ಪಾಸ್ ಮಾಡ್ತೀನಿ, ಪೇಮೆಂಟ್ನ ಪಾಸ್ ಮಾಡ್ತೀನಿ. ಪೇಮೆಂಟ್ ಡಾಟ್ ಕ್ಲಾಸ್, ನಮಗೇನು ಸಿಗುತ್ತೆ, ಪೇಮೆಂಟ್ ಆಬ್ಜೆಕ್ಟ್ ಸಿಗುತ್ತೆ. ಲೆಟ್ಸ್ ಕಾಲ್ ದಿಸ್ ಪೇಮೆಂಟ್. ಸಿಮಿಲರ್ಲಿ ಕಂಟೆಕ್ಸ್ಟ್ನ ಯೂಸ್ ಮಾಡಿ ಗೆಟ್ ಬೀನ್, ವಿ ವಿಲ್ ಪಾಸ್ ದಿ ಕಸ್ಟಮರ್ನ ಪಾಸ್ ಮಾಡೋಣ. ಕಸ್ಟಮರ್ ಡಾಟ್ ಕ್ಲಾಸ್, ನಮಗೇನು ಸಿಗುತ್ತೆ, ಕಸ್ಟಮರ್ ಆಬ್ಜೆಕ್ಟ್ ಸಿಗುತ್ತೆ. ಕಸ್ಟಮರ್, ಲೆಟ್ಸ್ ಕಾಲ್ ದಿಸ್ ಕಸ್ಟಮರ್. ಈಗೇನು ಮಾಡೋಣ ಅಂತಂದರೆ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಪೇಮೆಂಟ್ ಡಾಟ್ ಗೆಟ್ ಪ್ರೊವೈಡರ್ ನೇಮ್. ಅದೇ ರೀತಿ
ಕಸ್ಟಮರ್ ಡಾಟ್ ಗೆಟ್ ನೇಮ್. ಹೌದಾ? ಸೊ ನನಗೇನು ಬರಬೇಕಿಲ್ಲಿ ಪ್ರೊವೈಡರ್ ನೇಮ್ ಪೇಪಾಲ್ ಅಂತ ಪ್ರಿಂಟ್ ಆಗಬೇಕು, ಪ್ರೊವೈಡರ್ ನೇಮು ದ ನೇಮು ಭೂಷಣ್ ಅಂತ ಪ್ರಿಂಟ್ ಆಗಬೇಕು. ಸೊ ನಾನೇನು ಮಾಡ್ತೀನಿ, ಇದನ್ನು ಸ್ಟಾರ್ಟ್ ಮಾಡ್ತೀನಿ. ನನಗೆ ಯಾವುದೇ ಥರ ಎರರ್ ಬರಲಿಲ್ಲ, ಜಸ್ಟ್ ಪೇಪಾಲು ಮತ್ತು ಭೂಷಣ್ ಅಂತ ಪ್ರಿಂಟ್ ಆಯಿತು. ನನಗೇನು ಮಾಡ್ತೀನಿ, ಇನ್ನೊಂದು ಸಿಸ್ಟಮ್ ಡಾಟ್ ಪ್ರಿಂಟಲ್ಲಿ ಬರೆದ್ಬಿಟ್ಟು ಕಸ್ಟಮರು ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಂದರೆ ಕಸ್ಟಮರ್ ಕ್ಲಾಸಲ್ಲಿ ಪೇಮೆಂಟ್ ಫೀಲ್ಡ್ ಇದೆ. ಸೊ ನಾನೇನು ಮಾಡ್ತೀನಿ, ಕಸ್ಟಮರ್ ಡಾಟ್ ಗೆಟ್ ಪೇಮೆಂಟ್. ಓಕೆನಾ? ಸೊ ನಾನು ಪೇಮೆಂಟ್ನ ಗೆಟ್ ಮಾಡ್ತಾ ಇದ್ದೀನಿ. ಈಗೇನಾಗುತ್ತೆ ನೋಡೋಣ. ಸೇವ್ ಮಾಡ್ತೀನಿ, ವಾಪಸ್ ರನ್ ಮಾಡ್ತೀನಿ. ನನಗೆ ಯಾವುದೇ ಥರ ಎಕ್ಸೆಪ್ಷನ್ ಬರಲಿಲ್ಲ, ಬಟ್ ನನಗೆ ನಲ್ ಬರ್ತಾ ಇದೆ. ಏನಕ್ಕೆ ಅಂತಂದರೆ ಆಬ್ಜೆಕ್ಟನ್ನು ಕ್ರಿಯೇಟ್ ಆಗಿದೆ ಪೇಮೆಂಟ್ದು, ಬಟ್ ನಾವು ಕಸ್ಟಮರಿಗೆ ಮತ್ತು ಪೇಮೆಂಟು ಒಂದಕ್ಕೊಂದು ರಿಲೇಷನ್ಶಿಪ್ ಇದೆ, ಒಂದಕ್ಕೊಂದು ಡಿಪೆಂಡ್ ಆಗಿದೆ ಅಂತ ನಾವೆಲ್ಲೂ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಹೇಳಿಲ್ಲ. ಹೌದಾ? ಸೊ ಅದಕ್ಕೋಸ್ಕರ ನಮಗೆ ನಲ್ ವ್ಯಾಲ್ಯೂ ಬರ್ತಾ ಇದೆ. ನಾವು ಅದನ್ನು ಒಂದಕ್ಕೊಂದು ರಿಲೇಷನ್ಶಿಪ್ ಇದೆ, ಒಂದಕ್ಕೊಂದು ಡಿಪೆಂಡ್ ಆಗಿದೆ ಅಂತ ಹೇಳಲಿಕ್ಕೆ ನೀನು ಇಂಜೆಕ್ಟ್ ಮಾಡು ಅಂತ ಹೇಳಬೇಕು. ಓಕೆನಾ? ಈ ಒಂದು ಕಸ್ಟಮರ್ ಕ್ಲಾಸಿಗೆ ಪೇಮೆಂಟ್ನ ಇಂಜೆಕ್ಟ್ ಮಾಡು, ಆ ಒಂದು ಡಿಪೆಂಡೆಂಟ್ ಆಬ್ಜೆಕ್ಟ್ನ ಇಂಜೆಕ್ಟ್ ಮಾಡು ಅಂತ ನಾವು ಹೇಳಬೇಕು. ನಾವಿಲ್ಲಿ = ನ್ಯೂ ಪೇಮೆಂಟ್ ಅಂತ ಬರಿಬಾರ್ದು. ನಾವಿಲ್ಲಿ ಪೇಮೆಂಟ್ ಅಂತ ಬರಿಬಾರ್ದು. ಓಕೆನಾ? ಇದು ಬರೆದ್ವಿ ಅಂದರೆ ಏನಾಗುತ್ತೆ, ಇಟ್ ಈಸ್ ಎ ಟೈಟ್ಲಿ ಕಪಲ್ಡ್ ಅಪ್ಲಿಕೇಶನ್. ಹೌದಾ? ನಾವು ಒಂದು ಅಪ್ಲಿಕೇಶನ್ನ ಟೈಟಾಗಿ ಕಪಲ್ ಮಾಡ್ತಾ ಇದ್ದೀವಿ. ಈ ಒಂದು ಎರಡು ಆಬ್ಜೆಕ್ಟು ಟೈಟಾಗಿ ಕಪಲ್ ಆಗುತ್ತೆ. ಸೊ ವಿ ಆರ್ ಬ್ರೇಕಿಂಗ್ ದ ರೂಲ್ಸ್. ನಾವು ಯಾವ ಥರ ಕ್ರಿಯೇಟ್ ಮಾಡ್ತೀವಿ, ಲೂಸ್ಲಿ ಕಪಲ್ಡ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ ಅಂದರೆ ಇಂಜೆಕ್ಟ್ ಮಾಡೋ ಡಿಪೆಂಡೆನ್ಸಿ. ದಟ್ ಈಸ್ ವಾಟ್ ವಿ ಹ್ಯಾವ್ ಲರ್ನ್. ಹೌದಾ? ಇಂಜೆಕ್ಟಿಂಗ್ ದ ಡಿಪೆಂಡೆನ್ಸಿ. ಸೊ ನಾವು ಡಿಪೆಂಡೆನ್ಸಿನ ಇಂಜೆಕ್ಟ್ ಮಾಡು ಅಂತ ಹೇಳೋದಕ್ಕೆ ನಾವೇನು ಮಾಡ್ತೀವಿ, @AutoWorld ಅನೋಟೇಷನ್ನ ಯೂಸ್ ಮಾಡ್ತೀವಿ. ಸೊ ಈ AutoWorld ಅನೋಟೇಷನ್ ಯೂಸ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ಸ್ಪ್ರಿಂಗ್ ಫ್ರೇಮ್ವರ್ಕು ಆ ಕಂಟೈನರ್ ಒಳಗಡೆಗೆ ಪೇಮೆಂಟ್ ಬೀನ್ ಇದೆ ಅಂತ ಚೆಕ್ ಮಾಡುತ್ತೆ. ಆಬ್ವಿಯಸ್ಲಿ ಬೀನ್ ಇರುತ್ತೆ. ಏನಕ್ಕೆ ಅಂತಂದರೆ ಈ ಪೇಮೆಂಟ್ ಅನ್ನೋ ಟೈಪು ಕಾಂಪೊನೆಂಟ್ ಅನೋಟೇಷನ್ ಆ್ಯಡ್ ಮಾಡಿದ್ದೀವಿ. ಒಂದು ಬೀನ್ ಕ್ರಿಯೇಟ್ ಆಗಿರುತ್ತೆ. ಈಗ ಆ ಸೇಮ್ ಬೀನನ್ನೇ ಇಲ್ಲಿ ಇಂಜೆಕ್ಟ್ ಮಾಡುತ್ತೆ, ಅಂದರೆ ಒಂದಕ್ಕೊಂದು ವೈರ್ ಅಪ್ ಮಾಡುತ್ತೆ. ಈಗ ನಾನು ಇದನ್ನು ಸೇವ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದಾಗ ನನಗೆ ಈ ಸಲ ಪೇಪಾಲ್ ಅಂತಲೇ ಡಿಸ್ಪ್ಲೇ ಆಗುತ್ತೆ. ನೋಡ್ಬೋದು, ಪೇಪಾಲ್ ಅಂತಲೇ ಬರ್ತಾ ಇದೆ. ಹೌದಾ? ಪ್ರೊವೈಡರ್ ನೇಮ್ ಪೇಪಾಲ್. ಅದೇ ನಾವು ಲೆಟ್ಸ್ ಸೇ ಸಪೋಸ್ ನಾವೇನು ಮಾಡೋಣ ಈಗ ಅಂತಂದರೆ, ನಾನು ಸ್ಟಾಪ್ ಮಾಡ್ತೀನಿ ಇದನ್ನು. ಈ ಪೇಮೆಂಟಲ್ಲಿ ನಾನು ಕಾಂಪೊನೆಂಟ್ ಅನೋಟೇಷನ್ನ ತೆಗೆದುಬಿಡ್ತೀನಿ. ಓಕೆನಾ? ಈಗ ಬೀನ್ ಕ್ರಿಯೇಟ್ ಆಗಿಲ್ಲ, ಸ್ಪ್ರಿಂಗ್ ಕಂಟೈನರು ಬೀನ್ನ ಕ್ರಿಯೇಟ್ ಮಾಡಲ್ಲ ಪೇಮೆಂಟ್ದು. ಬಟ್ ಇಲ್ಲಿ ಕಸ್ಟಮರಲ್ಲಿ ನಾನು ಏನು ಮಾಡಿದ್ದೀನಿ, ಆಟೋವರ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ ಬೀನ್ನ ಆಟೋವರ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ಕಂಟೈನರಲ್ಲಿ ಆ ಬೀನೇ ಇರೋದಿಲ್ಲ. ಅವಾಗ ನಮಗೆ ಏನು ಎಕ್ಸೆಪ್ಷನ್ ಬರುತ್ತೆ, ನೋ ಸಚ್ ಬೀನ್ ಡೆಫಿನೇಷನ್ ಎಕ್ಸೆಪ್ಷನ್ ಬರುತ್ತೆ. ಓಕೆನಾ? ನಾನೀಗ ರನ್ ಮಾಡ್ತೀನಿ. ನೋಡ್ಬೋದು, ನನಗೆ ಸೇಮ್ ಎಕ್ಸೆಪ್ಷನ್ ಬಂತು. ಹೌದಾ? ಫೀಲ್ಡ್ ಪೇಮೆಂಟ್ ಇನ್ ಎಕ್ಸ್ಟರ್ನಲ್ ರಿಕ್ವೈರ್ಡ್ ಅ ಬೀನ್ ಆಫ್ ಟೈಪ್ ದಟ್ ಕುಡ್ ಬಿ ಎಕ್ಸೆಪ್ಷನ್. ಓಕೆನಾ? ನೀವು ಇಲ್ಲಿ ನೋಡಿದ್ರಿ ಅಂತಂದರೆ ವಾಟ್ ಈಸ್ ದ ಎರರ್. ಓಕೆ, AutoWorld ಈಸ್ ಟ್ರೂ, ಡಿಪೆಂಡೆನ್ಸಿ ಎರರ್ ಬಂದಿದೆ ನಿಮಗೆ. ಸೊ ಅದರ ಎಕ್ಸಾಕ್ಟ್ ಬೀನ್ ನಿಮಗೆ ಎರರ್ ಬೇಕು ಅಂತಂದರೆ ಲೆಟ್ ಮೀ ಶೋ ದಟ್ ಎಕ್ಸಾಕ್ಟ್ ಎರರ್. ಓಕೆ, ಇಲ್ಲಿ ನೋಡ್ಬೋದು ನೀವು ಅನ್ಸ್ಯಾಟಿಸ್ಫೈಡ್ ಡಿಪೆಂಡೆನ್ಸಿ ಎಕ್ಸೆಪ್ಷನ್ ಆದ. ಸೊ ಅದೇ ರೀತಿ ನಿಮಗೆ ನೋ ಸಚ್ ಬೀನ್ ಡೆಫಿನೇಷನ್ ಅಂತ ಒಂದು ಎರರ್ ಮೆಸೇಜ್ ಕೂಡ ಬರುತ್ತೆ. ಓಕೆ, ಅದೇನೇ ಇರಲಿ, ಬಟ್ ಎರರ್ ಅಂತೂ ಬರ್ತಾ ಇದೆ ನಮಗೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇಲ್ಲ, ಎರರ್ ಬರ್ತಾ ಇದೆ. ಏನಕ್ಕೆ ನಮಗೆ ಎರರ್ ಬರ್ತಾ ಇದೆ ಅಂತಂದರೆ, ಬಿಕಾಸ್ ನಾವು ಆಟೋವೈರ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ವಿ. ಆ ಬೀನ್ ಕ್ರಿಯೇಟ್ ಮಾಡ್ದೇ ಆಟೋವೈರ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ವಿ. ಅದಕ್ಕೋಸ್ಕರ ನಮಗೆ ಆ ಎಕ್ಸೆಪ್ಷನ್ ಬರ್ತಾ ಇದೆ. ಸೊ ವಾಪಸ್ ನಾನು ಏನು ಮಾಡ್ತೀನಿ, ಅದನ್ನು ರಿವರ್ಟ್ ಮಾಡ್ತೀನಿ. ಸೊ ಈಗ ಕಾಂಪೊನೆಂಟ್ ಅನೋಟೇಷನ್ ಆ್ಯಡ್ ಮಾಡಿದ್ವಿ, ಹಾಗೆಯೇ ನಮಗೆ ಆಟೋವೈರ್ಡ್ ಕೂಡ ಆ್ಯಡ್ ಮಾಡಿದ್ದೀವಿ ಇಲ್ಲಿ. ನೆಕ್ಸ್ಟು ನಾವಿಲ್ಲೇನು ಮಾಡಿದ್ದೀವಿ, ಎಲ್ಲದನ್ನು ಗೆಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಪ್ರೊವೈಡರ್ ನೇಮು, ಗೆಟ್ ನೇಮು, ಹಾಗೆಯೇ ಗೆಟ್ ಪೇಮೆಂಟ್. ಓಕೆನಾ? ಸೊ ಈ ರೀತಿಯಾಗಿ ನಾವು ಲೆಟ್ ಮೀ ಅಗೇನ್ ಸ್ಟಾರ್ಟ್ ಇಟ್. ಓಕೆ, ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಿದೆ. ಸೊ ಈ ರೀತಿಯಾಗಿ ನಾವು ಒಂದು ಬೀನ್ನ ಇನ್ನೊಂದು ಬೀನಿಗೆ ವೈರ್ ಅಪ್ ಮಾಡ್ಬೋದು. ಅದಕ್ಕೆ ನಾವು ವೈರಿಂಗ್ ಅಂತ ಕರಿತೀವಿ, ಆಟೋ ವೈರಿಂಗ್ ಅಂತ ಕರಿತೀವಿ. ಆಟೋಮ್ಯಾಟಿಕ್ಕಾಗಿ ಸ್ಪ್ರಿಂಗ್ ಫ್ರೇಮ್ವರ್ಕೆ ಇಲ್ಲಿ ಒಂದಕ್ಕೊಂದು ಆಟೋ ವೈರ್ ಮಾಡುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಅಂತ ಕರಿತೀವಿ ನಾವಿಲ್ಲಿ. ಯಾಕಂದರೆ ಫೀಲ್ಡ್ಗೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಆಟೋವೈರ್ಡ್ ಅನೋಟೇಷನ್ನ. ಮುಂದಿನ ವೀಡಿಯೋದಲ್ಲಿ ಕನ್ಸ್ಟ್ರಕ್ಟರ್ ಬೇಸ್ ಇಂಜೆಕ್ಷನ್ನು ಹಾಗೆಯೇ ಸೆಟರ್ ಬೇಸ್ ಇಂಜೆಕ್ಷನ್ನ ಕ್ರಿಯೋಣ. ಇವೊಂದು ಇದು ವರ್ಕ್ ಆದರೂ ಕೂಡ ಇಟ್ ಈಸ್ ನಾಟ್ ರೆಕಮೆಂಡೆಡ್. ಓಕೆನಾ? ಇದು ರೆಕಮೆಂಡೆಡ್ ಅಪ್ರೋಚ್ ಅಲ್ಲ. ಬಟ್ ಸ್ಟಿಲ್ ಎಷ್ಟೊಂದು ಅಪ್ಲಿಕೇಶನ್ಸಲ್ಲಿ ನಾವು ಈ ಪ್ಯಾಟರ್ನ್ನ ನಾವು ನೋಡ್ತೀವಿ.
ಮೆಜಾರಿಟಿ ಆಫ್ ದ ಅಪ್ಲಿಕೇಶನ್ಸಲ್ಲಿ ಮೆಜಾರಿಟಿ ಆಫ್ ದ ಡೆವಲಪರ್ಸ್ ಕೂಡ ಯೂಸ್ ಮಾಡ್ತಾರೆ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನ. ಬಟ್ ಸ್ಪ್ರಿಂಗ್ ಟೀಮಿಂದ ರೆಕಮೆಂಡ್ ಮಾಡಿರೋದು ಏನಪ್ಪ ಅಂತಂದರೆ ಡು ನಾಟ್ ಯೂಸ್ ದಿ ಫೀಲ್ಡ್ ಲೆವೆಲ್ ಇಂಜೆಕ್ಷನ್, ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನ ಯೂಸ್ ಮಾಡಬೇಡ್ರಿ ಅಂತ ರೆಕಮೆಂಡ್ ಮಾಡಿದ್ದಾರೆ. ಬೆಸ್ಟ್ ಅಪ್ರೋಚಸ್ ಯಾವುದಿದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.